ಸೂಪರ್ ಸ್ಟಾರ್ನ ಇಟ್ಕೊಂಡು ಒಂದು ಚಿತ್ರ ಮಾಡೋದೇ ಈಗಿನ ಕಾಲದಲ್ಲಿ ತುಂಬ ಕಷ್ಟ. ಅಂಥದ್ರಲ್ಲಿ ನಾನು ನೋಡ್ತಾ ಇದ್ರೆ ಗುರು ಅವರಿದ್ದಾರೆ, ಯೋಗಿ ಅವರಿದ್ದಾರೆ, ಶರ್ಮಿಳಾ ಅವರಿದ್ದಾರೆ, ಆಶಿಕಾ ಅವರಿದ್ದಾರೆ, ಸೋ ಮೆನಿ ಪೀಪಲ್, ಪ್ರಕಾಶ್ ಸರ್, ಎವ್ರಿ ಬಡಿ ಆರ್ ದೇರ್. ಯು ಮಸ್ಟ್ ಹ್ಯಾವ್ ಹ್ಯಾಡ್ ಅ ಗಾಲ ಅಲ್ಲ ಸಿನಿಮಾ ಶೂಟಿಂಗ್ ಮಾಡಬೇಕಾದ್ರೆ. ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಯೋಗಿ? ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ತುಂಬಾ ಮಜಾ ಆಗ್ತಾ ಇತ್ತು ಸೆಟ್ಟಲ್ಲಿ. ಓಕೆ, ಶುರು ಮಾಡೋದಕ್ಕಿಂತ ಮುಂಚೆ ಹೇಳ್ತೀನಿ, ನಾನು ಅಲ್ಲಿರೋ ಥರನೇ ಶಿವಣ್ಣನ ಫ್ಯಾನು. ನಾನು ಈ ವಿಷಯನ ಶೇರ್ ಮಾಡಲೇಬೇಕು. ನಾನು 10th ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ಜೋಗಿ ಸಿನಿಮಾ ರಿಲೀಸ್ ಆಗಿತ್ತು. ನಾನು ಕ್ಲಾಸ್ಗೆ ಬಂಕ್ ಹಾಕ್ಬಿಟ್ಟು ಪಿಕ್ಚರ್ ನೋಡೋಕ್ಕೆ ಅಂತ ಹೋಗಿದ್ದೆ. ಬೇಜಾನ್ ಒದೆ ತಿಂದೆ ಪೊಲೀಸವ್ರ ಹತ್ರ, ಅದು ಬೇರೆ ವಿಷಯ. ಶಿವಣ್ಣ ಅವರು ನನ್ನ ಲೈಫಲ್ಲೇ ಒಂದು ಇನ್ಸ್ಪಿರೇಷನ್ ಥರ ನಾನು ತೊಗೊಂಡಿದ್ದೀನಿ ಶಿವಣ್ಣ ಅವ್ರನ್ನ. ಭಾರಿ ಖುಷಿ ಆಯಿತು. ಅದಾದಮೇಲೆ ಅವ್ರ ಜೊತೆ ನಾನು ಒಂದು ಫೋಟೋ ಇಡ್ಸ್ಕೊಂಡ್ರೆ ಸಾಕು, ಅವ್ರನ್ನ ಮೀಟ್ ಮಾಡಿದ್ರೆ ಸಾಕು ಅಂತ ಅಂದ್ಕೊಂಡಿದ್ದೆ. ಅಚಾನಕ್ಕಾಗಿ ಇಂಡಸ್ಟ್ರಿಗೆ ಬಂದೆ, ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಅವಕಾಶ ಸಿಕ್ಬಿಡ್ತು. ಸರ್ ತುಂಬಾ ಖುಷಿ ಆಯಿತು. ನನಗೆ ಶಿವಣ್ಣ ಅವ್ರ ಜೊತೆ ಈ ಥರ ಒಂದು ಕ್ಯಾರೆಕ್ಟರ್ ನೀನು ಮಾಡಬೇಕು ಅಂತ ಹೇಳಿದ್ರು. ಯಾವ ಕ್ಯಾರೆಕ್ಟ್ರು ಅಂದರೆ ವಿಲನ್ ಅಂದರು. ಗಾಬರಿ ಆಯಿತು ನನಗೆ. ಆಗಲ್ಲಪ್ಪ, ಅದೇನೋ ಫೈಟ್ ಇರುತ್ತೆ, ಡೈಲಾಗ್ಸ್ ಇರುತ್ತೆ, ಇದೆಲ್ಲ ಸರಿ ಹೋಗಲ್ಲ ನನಗೆ ಅಂತ ಹೇಳಿ ಮಾತಾಡಿದೆ. ಅದಾದ್ಮೇಲೆ ಡೈರೆಕ್ಟ್ರೆಲ್ಲ ಕನ್ವಿನ್ಸ್ ಮಾಡಿದ್ರಿಲ್ಲ ಮಾಡಿ ಅಂತ. ಆದರೆ ಸಿನಿಮಾ ರಿಲೀಸ್ ಆದಮೇಲೆ ಒಂದು ವಾರ ನಾನು ಬೆಂಗಳೂರಲ್ಲೆಲ್ಲ ಕರ್ನಾಟಕದಲ್ಲೇ ಇರಲ್ಲ, ಬೇರೆ ಊರಿಗೆ ಹೋಗ್ತೀನಿ. ಅಂದರೆ ಯಾರು ಯಾವ ಕಡೆಯಿಂದ ಬಂದು ಗೊತ್ತಿಲ್ಲ. ನನ್ನ ಒಂದು ಲೈಫ್ನಲ್ಲೇ ಒಂದು ಬೆಸ್ಟ್ ಮೂವಿ ಇದು ಲೀಡರ್. ಥ್ಯಾಂಕ್ ಯು ಶಿವಣ್ಣ, ಥ್ಯಾಂಕ್ ಯು ಸರ್. ಮತ್ತು ನಮ್ಮ ಪ್ರೊಡ್ಯೂಸರ್ ತರುಣ್ ಮತ್ತು ನಮ್ಮ ಡೈರೆಕ್ಟರ್ ನರಸಿಂಹ ಅವರಿಗೆ ತುಂಬ ಥ್ಯಾಂಕ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಕ್ಸ್ಪೀರಿಯನ್ಸ್ ವಿಷಯಕ್ಕೆ ಬಂದರೆ ಶಿವಣ್ಣ ಅಂದರೆ ಎನರ್ಜಿ. ಅವರು ನಾವು ಹಿಂಗೆ ತಿರುಗಿದ್ರೆ ಸಾಕು, ಹಿಂಗೆ ಹೋಗಲ್ಲಿ ಶಾರ್ಟಿಗೆ ನಿಂತಿರೋರು, ನಾವು ಅವ್ರು ಹೋದ್ರು ಅಂತ ನಾವು ಹೋಗ್ಬೇಕು ಹಿಂದೆ, ಆ ಥರ ಎಲ್ಲ ಭಾರಿ ಎನರ್ಜಿ. ಓಕೆ ಯೋಗಿ, ಐ ಹ್ಯಾವ್ ಟು ಆಸ್ಕ್ ಯು ಒನ್ ಥಿಂಗ್. ಇವಾಗ ಶಿವಣ್ಣ ಅಂದಿದ ತಕ್ಷಣ ಎಷ್ಟೊಂದು ಜನ ಹೇಳ್ತಾರೆ ಎನರ್ಜಿ, ಟೆರಿಫೈಯಿಂಗ್, ತುಂಬ ಟೈಮ್ ಸೆನ್ಸ್ ಇದೆ, ಟೈಮ್ ವೇಸ್ಟ್ ಮಾಡಲ್ಲ ಅಂತ. ಸೊ ಗಿವನ್ ಟು ಯು, ನಾನು ಒಂದು ಕ್ವೆಶನ್ ಕೇಳಿದ್ರೆ, ಶಿವಣ್ಣ ಅಂದಿದ ತಕ್ಷಣ 3 ವರ್ಡ್ಸ್ ನಿಮಗೆ ತಲೆಗೆ ಬರುವಂಥದ್ದು ಯಾವ ವರ್ಡ್ಸ್ ಆಗಿರುತ್ತೆ? ಫಸ್ಟ್ ಎನರ್ಜಿ, ಸೆಕೆಂಡ್ ಹಂಬಲು, ಥರ್ಡ್ ಒನ್ ತುಂಬ ಕೇರಿಂಗ್. ನಾನು ಅವ್ರನ್ನ ಹೋಗ್ಲಾಕೆ ಅಂತ ನಾನು ಇದೆಲ್ಲ ಹೇಳ್ತಿಲ್ಲ, ನನ್ನ ಮನಸ್ಸಲ್ಲಿರೋದು ನಾನು ಹೇಳ್ತಾ ಇದ್ದೀನಿ. ಇವತ್ತವರೆಗೂ ನಾನು ಅವ್ರ ಹತ್ರ ಏನೋ ಡವ್ ಮಾಡೋದಾಗಲಿ ಅಥವಾ ನೀವೇ ಗ್ರೇಟು ಅಣ್ಣ ಹಂಗೆ ಅಂತ ಯಾವತ್ತೂ ಹೇಳ್ದವನಲ್ಲ, ಅದು ಅವ್ರಿಗೂ ಗೊತ್ತು. ಹೌದು. ಸೊ ಐ ಆಲ್ಸೋ ಹ್ಯಾವ್ ಟು ಟೆಲ್ ಯು, ಯಾಕೆಂತಂದರೆ ನಾವು ಕಿಕ್ ಶೂಟಿಂಗ್ ಮಾಡಬೇಕಾದ್ರೆ ಎಲ್ರಿಗೂ ಚಾಕ್ಲೇಟ್ಸ್ ತೊಗೊಂಡ್ಬರೋರು, ಮಕ್ಳಿಗೆ ಎಷ್ಟು ಪ್ರೀತಿ ಮಾಡೋರು, ತಪ್ಪು ಮಾಡಿದ್ರು ಕೂಡ ಬೈತಾನೆ ಇರಲಿಲ್ಲ, ಎಲ್ರಿಗೂ ಔಟ್ ಆಫ್ ಔಟ್ ಕೊಡ್ತಾ ಇದ್ರು. ದಟ್ ಇಸ್ ಶಿವಣ್ಣ ಫಾರ್ ಅಸ್. ಸುದ್ದಿ ಇಷ್ಟ ಆದಲ್ಲಿ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಶಿವಣ್ಣ ಅವರ ಚಿತ್ರಗಳ ಅಪ್ಡೇಟ್ಸ್ಗಳಿಗೆ ನಮ್ಮ KFI ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.